ಹಾಯ್, ಇದು ಥರ್ಸ್ಡೇ ಈವ್ನಿಂಗ್ ವ್ಲಾಗ್. ನಾನು ಪಾರ್ಟ್ 1ನಲ್ಲಿ ಭಗವದ್ಗೀತೆಯ ಗುಣದ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಸಾತ್ವಿಕ ಗುಣದ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ. ಅದೇ ರೀತಿ ರಜಸ್ಸು ಅಂದರೆ ಏನು? ರಜಸ್ಸು ಅಂದರೆ ಆಕರ್ಷಣೆ, ಅಶಾಂತಿ, ಕ್ರಿಯಾಶೀಲತೆ. ರಜಸ್ಸು ಗುಣವು ಚಟುವಟಿಕೆ ಮತ್ತು ಕ್ರಿಯಾಶೀಲತೆಯನ್ನು ಉತ್ತೇಜಿಸುತ್ತದೆ. ಇದು ಆಕರ್ಷಣೆ ಮತ್ತು ಬಾಹ್ಯ ವಸ್ತುಗಳಿಗೆ ಆಕರ್ಷಣೆಯನ್ನು ಉಂಟು ಮಾಡುತ್ತದೆ. ರಜಸ್ಸು ಗುಣವನ್ನು ಹೊಂದಿರುವವನು ಸಾಮಾನ್ಯವಾಗಿ ಮಹತ್ವಾಕಾಂಕ್ಷೆ ಮತ್ತು ಯಶಸ್ಸಿನ ಕಡೆಗೆ ಆಸಕ್ತಿಯನ್ನು ಹೊಂದಿರುತ್ತಾನೆ. ಅದೇ ರೀತಿ ತಾಮಸ ಗುಣ ಅಂದರೆ ಅಜ್ಞಾನ, ಆಲಸ್ಯ, ನಿರ್ಲಕ್ಷ್ಯತನ. ಅಜ್ಞಾನಿಯಾಗಿ ಕೆಟ್ಟ ಕೆಲಸವನ್ನು ಮಾಡುವವನು. ತಾಮಸ ಗುಣವು ಮಾನವನನ್ನು ಆಲಸ್ಯ ಮತ್ತು ನಿರ್ಗುಣದ ಕಡೆಗೆ ಒಯ್ಯುತ್ತದೆ. ಇದು ಜ್ಞಾನಹೀನತೆ ಮತ್ತು ನಿರ್ಲಕ್ಷ್ಯವನ್ನು ತೋರಿಸುತ್ತದೆ. ತಾಮಸ ಗುಣವನ್ನು ಹೊಂದಿರುವವನು ಸಾಮಾನ್ಯವಾಗಿ ಆಲಸ್ಯ, ಉದಾಸೀನತೆ, ಜಾಗೃತೆಯ ಅಭಾವವನ್ನು ಹೊಂದಿರುತ್ತಾನೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು.